ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕೆಇಗೆ ಸಂಬಂಧಿಸಿದಂತಹ ಮತ್ತು ಅಲರ್ಟ್ ಹೆಲ್ತ್ ಸೈನ್ಸು, BSc ನರ್ಸಿಂಗು, BPTಗೆ ಸಂಬಂಧಿಸಿದಂಥ ನಿಮ್ಮ ಒಂದು ಮಾರ್ನಿಂಗಿಂದ ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಸೊ ಈಗ ಬಿಡುವಿನ ವೇಳೆಯಲ್ಲಿ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ, ನೀವು ಕೂಡ ಏನಂದರೆ ನಿಮ್ಮಲ್ಲಿ ಡೌಟ್ ಇರ್ತವೆ, ಕಾಮೆಂಟ್ ಹಾಕ್ಬೋದು. ಅದನ್ನು ಸಿನ್ಸಿಯರಾಗಿ ಒಂದು ವಿಡಿಯೋ ಮುಖಾಂತರ ಅಥವಾ ಈವ್ನಿಂಗಲ್ಲಿ ಬಂದಾಗ, ಲೈವಲ್ಲಿ ಬಂದಾಗ ಕೂಡ ಡಿಸ್ಕಷನ್ ಮಾಡ್ತೇನೆ. ಜೊತೆಗೆ ಫ್ರೀ ಇದ್ದಾಗ ಕೂಡ ನಾನು ಅದಕ್ಕೆ ರಿಪ್ಲೈನ ವಿಡಿಯೋ ಮುಖಾಂತರ ಮಾಡ್ತೇನೆ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ಗಳನ್ನು ಹಾಕ್ಬೋದು. ಸೊ ಇದೊಂದು ಅಭ್ಯರ್ಥಿ ಕಾಮೆಂಟ್ ಹಾಕಿರುವಂಥದ್ದು, ಲಾಸ್ಟ್ ಇಯರ್ KCET ಅಪ್ಲೈ ಮಾಡಿದ್ದೆ, ಬಟ್ ಇದೇ ಇಯರ್ನಲ್ಲಿ ನಾನು ಅಪ್ಲೈ ಮಾಡಿಲ್ಲ, ಎಲಿಜಿಬಲ್ ಆರ್ ನಾಟ್. ನೋಡಿ, ಇದು ಪ್ರತಿ ವರ್ಷ ಏನಂದರೆ ಅಪ್ಲಿಕೇಶನ್ ಕರೆಯೋದ್ರಿಂದ ನೀವು ಒಂದು ಸಲ ಅಪ್ಲಿಕೇಶನ್ ಹಾಕಿದರೆ ಅದು ವರ್ಷ ಬರುತ್ತೆ ಅಂತ ಇರುವುದಿಲ್ಲ. ಇದು ಒಂದು ಟೈಮ್ ರಿಜಿಸ್ಟ್ರೇಷನ್ ಥರ ಇರುವುದಿಲ್ಲ. ಹೀಗಾಗಿ ಈ ವರ್ಷ ನೀವು ಎಲಿಜಿಬಲ್ ಆಗೋದಿಲ್ಲ. ಯಾಕಂತಂದರೆ ನೀವು ಈ ವರ್ಷದ ಅಪ್ಲಿಕೇಶನ್ ಹಾಕಬೇಕಿತ್ತು. ನೀವು ಎಂದೂ ಹಾಕಿರುವಂಥ ಒಂದು ಅಪ್ಲಿಕೇಶನನ್ನು ಈ ವರ್ಷ ರನ್ನಿಂಗ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಈ ವರ್ಷಕ್ಕೆ ಏನು ಮಾಡಬೇಕಂದ್ರೆ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ನೀವು ಹೀಗಾಗಿ ಮಾಡಿರೋದಿಲ್ಲ. ಆದರೆ ಅಲರ್ಟ್ ಸೈನ್ಸಿಗೆ ಸಪ್ರೇಟ್ ಆದಂಥ ಒಂದು ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ ಮುಂದಿನ ದಿನಗಳಲ್ಲಿ, ಕಾಯಿರಿ. ಅವಾಗ ಮತ್ತೊಂದು ಸಲ ನೀವು ಅಪ್ಲಿಕೇಶನ್ ಹಾಕ್ಬೋದು. ವೆನ್ ವಿಲ್ ದಿ KCET application will be released again, sir? I did not know. We have to put KCET applications for HS course. Please say, sir. ಸೊ ಇವ್ರದ್ದೇನು ಕಾಮೆಂಟ್ ಅಂತಂದರೆ, ಮತ್ತೆ KCET ನಾವು ಅಪ್ಲಿಕೇಶನ್ ಹಾಕಿರಲಿಲ್ಲ. ಸೊ ಹೀಗಾಗಿ ಮತ್ತೆ ನಾವು ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಅಂತ ಕೇಳ್ತಿದ್ದಾರೆ ಅಲರ್ಟ್ ಸೈನ್ಸಿಗೆ. ಸಿ ಮೈ ಡಿಯರ್, ಇಫ್ ಯು ಆರ್ ನಾಟ್ ಅಪ್ಲೈಡ್ KCET, you just call to KE and request him. Again they will release on the month of August, because of allied science is very late to do the counseling procedures. So that's why you have time to request him to KA. They will maybe previous year they given a chance to those which are not applied KCET applications. They are giving 1 week for application. So same things this year also they will giving to those which are not applied KCET. Sir, I got 45,000 to 60 ಬೆಂಗಳೂರಲ್ಲಿ ಸೀಟ್ ಸಿಗುತ್ತಾ? ST ಕ್ಯಾಟಗರಿ 370G ಕೂಡ ಇದೆ. ಎಸ್, ಅಫ್ಕೋರ್ಸ್ ಸಿಗುತ್ತೆ, ಆರಾಮಾಗಿ ಸಿಗುವಂಥ ಚಾನ್ಸಸ್ ಇದೆ, ಟ್ರೈ ಮಾಡಿ. ಸೆಕೆಂಡ್ PUC ಪೇಪರ್ ಆಗಿದ್ದೀವಿ, PU ಸೆಕೆಂಡ್ ಪೇಪರ್ ಹೋಗಿದ್ದಾವೆ. ನೆಕ್ಸ್ಟ್ ITI ಮಾಡ್ತಾ ನೆಕ್ಸ್ಟ್ ಇಯರ್ ಎಕ್ಸಾಮ್ ಕಟ್ಬೋದಾ? ಎಸ್, ಕಟ್ಬೋದು. ಸೆಕೆಂಡ್ PUCನ ನೀವು ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಳ್ಬೋದು. ITIನೂ ಕೂಡ ನೀವು ಮಾಡ್ಕೊಳ್ಬೋದು. ನೀಟ್ನಲ್ಲಿ BAMSಗೆ ಮತ್ತು ಆಯುಷ್ಗೆ ಸಪ್ರೇಟ್ ರ್ಯಾಂಕಿಂಗ್ ಕೊಡ್ತಾರೆ. ಹೌದು, BAMSಗೆ ಮತ್ತು ಆಯುಷ್ಗೆ ಸಪ್ರೇಟ್ ಅಂತ ರ್ಯಾಂಕಿಂಗ್ಗಳನ್ನು ಕೊಡ್ತಾರೆ. ಲ್ಯಾಟ್ರಿನ್ ಎಂಟ್ರಿಗೆ KCET ಅಪ್ಲಿಕೇಶನ್ ಬೇಕಾ? ಲ್ಯಾಟ್ರಿನ್ ಎಂಟ್ರಿಗೆ ಯಾವುದೇ ಥರ ಅಂತ KCET ಅಪ್ಲಿಕೇಶನ್ ಇರೋದಿಲ್ಲ, ಅದರ ಪ್ರೊಸೀಜರ್ ಬೇರೆ ಮಾಡ್ತಾರೆ. ನೀಟ್ ರಿಸಲ್ಟ್ ಬಂದಿದೆ, BPTನ ನೀಟ್ಗೆ ಕನ್ಸಿಡರ್ ಮಾಡ್ತಾರಾ? ಸೊ ಸದ್ಯಕ್ಕೆ ಇಲ್ಲ, ಯಾಕಂತಂದರೆ ಎಲ್ಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. BPTಗೆ ನೀಟ್ ಆಗಲಿ KCETಗೆ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಜಸ್ಟ್ ಅಪ್ಲಿಕೇಶನ್ ಹಾಕಿದರೆ ಸಾಕು, KEದಲ್ಲಿ ಅಪ್ಲಿಕೇಶನ್ ಹಾಕಿದರೆ ಸಾಕು, ಎಲಿಜಿಬಲ್ ಆಗ್ತೀರಾ. ಸರ್, ಕ್ಯಾನ್ ವಿ ಪಾರ್ಟಿಸಿಪೇಟ್ ಇನ್ ಬೋತ್ ಇಂಜಿನಿಯರಿಂಗ್ ಅಲರ್ಟ್ ಸೈನ್ಸ್ ಕೋರ್ಸ್? ಆಪ್ಷನ್ ಎಂಟ್ರಿ ಅಟ್ ಎ ಟೈಮ್ means both not possible, because of first they will done engineering only, later on after completion of the engineering counseling procedure then they will start allied science. They simultaneously not possible. Simultaneously only possible is engineering and BS nursing is possible. ಲ್ಯಾಟ್ರಿ ಎಂಟ್ರಿದು ನೀವು ಆಗಸ್ಟ್ ಸೆಪ್ಟೆಂಬರ್ ತನಕ ಕಾಯಬೇಕು. ಓಕೆ, ನೆಕ್ಸ್ಟ್ ನನಗೆ 93K ರ್ಯಾಂಕಿಂಗ್ ಇದೆ. ಫಸ್ಟ್ ರೌಂಡಲ್ಲಿ ಎಷ್ಟು ಕಾಲೇಜ್ ಆ್ಯಡ್ ಹಾಕಿದರೆ BSNC ಸೀಟ್ ಕಾಲೇಜ್ ಸಿಗುತ್ತೆ? 93ಗೆ ನೋಡಿರಿ, ನೀವು ಒಂದು ಗೌರ್ಮೆಂಟ್, ಒಂದು 30 ಗೌರ್ಮೆಂಟ್ ಕಾಲೇಜುಗಳನ್ನು ಮತ್ತು ಒಂದು ಮೋರ್ ದೆನ್ 80 ಟೋಟಲಾಗಿ ಹೇಳೋದು, ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ಸ್ ಇನ್ಕ್ಲೂಡಿಂಗ್ ಮೋರ್ ದೆನ್ 80 ಕಾಲೇಜುಗಳನ್ನು ಹಾಕಿದರೆ ನಿಮಗೆ ಸೀಟ್ ಸಿಗುತ್ತೆ. ಮೈ ರ್ಯಾಂಕಿಂಗ್ 1,57,000. BSNC GG ಒಳಗಡೆ ಸಿಗುತ್ತೆ. 2A ಕನ್ನಡ ಮೀಡಿಯಮ್, ರೂರಲ್ 370 ಇದೆ. GG ಒಳಗಡೆ, GG ಅಂದರೆ ಯಾವುದು ನೋಡಿ, GGಯಲ್ಲಿ ಪ್ರೈವೇಟ್ ಕಾಲೇಜು ಬರ್ತವೆ, ಗೌರ್ಮೆಂಟ್ ಕಾಲೇಜು ಬರುತ್ತೆ. GG ಅಂದರೆ 10,000 ಫೀಸ್. ಸೊ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ, GG ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ಈ ಥರ ಡೌಟ್ಗಳಿದ್ದರೆ ನಂಗೆ ಕಾಮೆಂಟ್ ಹಾಕಿರಿ. ಫ್ರೀ ಇದ್ದಾಗ ನಾನು ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿನ ಕೊಡ್ತೇನೆ.